ಹಾಯ್ ಗಾಯ್ಸ್, ಹೇಗಿದ್ದೀರಾ? ಹಣ ಬಂದ ಹಣ ಬಂದ ಹಣ ಬಂದ. ನಾನಂತೂ ಸಖತ್ತಾಗಿದ್ದೀನಿ. ನೀವು ಹೇಗಿದ್ದೀರಾ? ಇವತ್ತು ಬೇಗ ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಬೇಗ ತುಂಬ ವರ್ಕ್ ಇತ್ತು ಅಂದ್ಬಿಟ್ಟು ಟೈಮ್ ಆಗೋಗಿತ್ತು ಅಂತ ಬೇಗ ಬೇಗ ಓಡ್ ಬಂದೆ ಆಫೀಸ್ಗೆ. ಇನ್ನು ಯಾರೂ ಬಂದಿಲ್ಲ. ಒಂದು ಕ್ವಿಕ್ಕಾಗಿ ನನ್ನ ಆಫೀಸ್ ಒಂದು ಟೂರ್ ತೋರಿಸ್ಬಿಡ್ತೀನಿ ನಿಮಗೆ, ನೋಡಿ ಹೇಗಿದೆ ಅಂತ. ಇದು ಆಕ್ಚುಲಿ ಚೆನ್ನಾಗಿರೋದು. ಸ್ಟಾರ್ಟಪ್ ಕಂಪ್ನಿ, ಅಷ್ಟೊಂದೇನು ಜನ ಇಲ್ಲ. ನಾನು ಜೂನಿಯರ್ ಪ್ರಾಡಕ್ಟ್ ಓನರ್ ಆಗಿ ವರ್ಕ್ ಮಾಡ್ತಾಯಿದ್ದೀನಿ. ಇದು ಬಂದು HR ಹೆಡ್, ಅವ್ರಲ್ಲಿ ಕೂತ್ಕೋತಾರೆ. ಫಸ್ಟ್ ಟೈಮ್ ವ್ಲಾಗ್ ಮಾಡ್ತಾಯಿದ್ದೀನಿ, ಹೊಸ ಎಕ್ಸ್ಪೀರಿಯೆನ್ಸು, ನೋಡೋಣ ಏನಾಗುತ್ತೆ ಏನು ಅಂತ. ಬರೀ ಲಾಸ್ಟ್ ಫ್ರೈಡೇ ಅಂತೂ ಏನೋ ಮ್ಯಾನೇಜರ್ ಬೈದಾಕಿದ್ದ, ಅದೊಂದು ಟೆನ್ಷನ್ ಐತೆ. ಏನು ಮಾಡ್ತಾನೋ ಏನೋ ಟೆನ್ಷನ್ನು. ನನ್ನ ಹೆಸರು ಬಂದು ಶಶಿ ಅಂತ. ನಮ್ಮೂರು ಮಳವಳ್ಳಿ, ಮಂಡ್ಯ ಹತ್ರ ಇರೋದು. ಮತ್ತು ನಾನು ಬೆಳೆದಿದ್ದು ಎಲ್ಲ ನಮ್ಮ ಅಜ್ಜಿ ಮನೆ, ನಮ್ಮ ದೊಡ್ಡಮ್ಮನ ಮನೆಯಲ್ಲಿ. ಅದಿರೋದು ಮೈಸೂರಲ್ಲಿ. ಸೊ ನಾನು ಮಂಡ್ಯದವನೇ ಆಗಿದ್ರೂ ಮೈಸೂರಲ್ಲಿ ಬೆಳೆದು ಎಲ್ಲ ಇದು ಮಾಡಿದ್ದು, ಓದಿದ್ದೆಲ್ಲ ಮೈಸೂರಲ್ಲೇ. ಈಗ ಸದ್ಯಕ್ಕೆ MCA ಮಾಡೋಣ ಅಂತ ಬಂದಿದ್ದೆ ಬೆಂಗಳೂರಲ್ಲಿ. MCA ಮಾಡಿ 2024 ಪಾಸ್ಔಟ್ ಆಯಿತು. ಅದಾದಮೇಲೆ ಜಾಬ್ ಇಲ್ಲ, ಏನಿಲ್ಲ. ಮಾರ್ಕೆಟ್ ಎಲ್ಲ IT ಮಾರ್ಕೆಟ್ ಎಲ್ಲ ದವಾಕೋಗ್ಬಿಟ್ಟಿತ್ತು. ಏನು ಮಾಡೋಣ? ಇನ್ನು ನಾನು ತುಂಬ ಜನ ಫ್ರೆಂಡ್ಸ್ಗೆ, ಸುಮಾರು ಜನದ ಹಾಗೆ ಇಲ್ಲ ಪಾಪ. ಸದ್ಯಕ್ಕೆ ಯಾವ್ದು ಸಿಕ್ಕುತ್ತೆ ಅದು ಮಾಡ್ತಾ ಇದ್ದಾರೆ ನಾನ್ ಐಟಿಲಿ. ಏನು ಮಾಡೋಕ್ಕಾಗುತ್ತೆ ಹೇಳಿ? ಮನೆಯಲ್ಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳು, ರೆಸ್ಪಾನ್ಸಿಬಿಲಿಟಿ, ಏನೂ ಮಾಡೋಕ್ಕಾಗಲ್ಲ. ಡೆಲಿವರಿ ಮಾಡೋದು, ಏನೋ ಒಂದು ಮಾಡೋದು, ಏನೋ ಟೈಮ್ ಪಾಸ್ ಮಾಡ್ತಾಯಿದ್ದಾರೆ. ಐ ಹೋಪ್ ಬೇಗ ದೇವರು ಒಳ್ಳೇದು ಮಾಡಿ ಎಲ್ರಿಗೂ ಜಾಬ್ ಸಿಕ್ಕಿ ಎಲ್ಲ ಖುಷಿಯಾಗಿರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಲ್ಲಿ ನಮ್ಮತ್ತು ಫಸ್ಟ್ ಟೈಮ್ ವ್ಲಾಗ್ ಮಾಡ್ತಾ ಇರೋದ್ರಿಂದ ಕರೆಕ್ಟಾಗಿ ಕ್ಯಾಮ್ರಾನ ಕಾಣಿಸೋಂಗೆ ಹಿಡ್ಕೋತಾ ಇಲ್ಲ ನಾನು. ಬಟ್ ಆದರೆ ಐ ವಿಲ್ ಟ್ರೈ. ಚೆನ್ನಾಗಿ ಮಾಡ್ಕೊಳಕ್ಕೆ ಇದು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಮತ್ತೆ ಇನ್ನೇನು ಹೇಳ್ತೀನಿ ಅಂದರೆ, I promise I will entertain you. Hi guys, ನಾನೇ ಫಸ್ಟ್ ಬಂದೆ, ನಾನೇ ಲಾಸ್ಟಲ್ಲಿ ಹೋಗ್ತಿದ್ದೀನಿ. ಮ್ಯಾನೇಜರ್ ಹಾಕೊಂಡು ಚೆನ್ನಾಗಿ ರುಬ್ಬಾಕ್ಬಿಟ್ಟ ಇವತ್ತಂತೂ. ಹಂಗೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕು ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೋಡಿ, ಯಾರೂ ಇಲ್ಲ. I just left. A few moments later. ಏನು ಜನ ಇದ್ದಾರೆ ಗುರು. ಅಪ್ಪ, ಇವಾಗ ಬಂದೆ. ಕತ್ಲೆಯಲ್ಲಿ ಕಾಣ್ತಿದ್ದೀನೋ ಇಲ್ಲ ಗೊತ್ತಿಲ್ಲ. ಎಷ್ಟು ಬೇಗ ಕೆಲಸ ಮುಗಿಸ್ಕೊ ಬಂದ್ಬಿಟ್ರೆ ಸಾಕು ಅನ್ಸ್ಬಿಟ್ಟಿತ್ತು. ಇವಾಗ ಬಂದೆ ರೂಮ್ಗೆ. ಅಪ್ಪ, ಬೆಳಗ್ಗೆ ಏನು ಎನರ್ಜಿ ಇತ್ತು ಗುರು. ಎನರ್ಜಿ ಎಲ್ಲ ಕಂಪ್ನಿಯವರೇ ತಿನ್ಕೊಬಿಟ್ರು ಚೆನ್ನಾಗಿ. ನೋಡಿ, ಇದೇ ನಮ್ಮ ರೂಮು. 4 ಜನ ಇರ್ತೀವಿ ಅಷ್ಟೇ. ಕಸ ಹೊಡೆದವ್ರು ನನ್ನ ಮ್ಯಾಟ್ ಎಲ್ಲ ತಗೊಬಂದು ಎಲ್ಲೆಲ್ಲ ಇಟ್ಬಿಡ್ತಾರಪ್ಪ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಿನ್ನ ಜನ್ಮಕ್ಕೆ ಹೋಗೋ. ಕಂಪ್ನಿಯಿಂದ ಬರೋದು ಸಾಕು, ಸುಸ್ತಾಗಿರೋದು ಸಾಕು. ಈ ನನ್ನ ಮಕ್ಕಳು ನನ್ನ ಎನರ್ಜಿಗೇನೆಲ್ಲ ಕಿತ್ಕೊಬಿಟ್ರು. ನಮ್ಮ ಕತೆ ಹೆಂಗಾಗೈತಂದರೆ, ಫ್ಯಾನ್ ಹಾಕೊಂಡು ಕೂತಿದ್ವಿ. ಯಾವುದಕ್ಕೆ ಸೇರ್ಕೊಂಡು ಸ್ಟಾರ್ಟಪ್ಪಿಗೆ ಮಾತ್ರ ಸೇರ್ಕೋಬಾರ್ದಪ್ಪ. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಕೆಲಸ ಇಲ್ದಿದ್ದಾಗ ಕೆಲಸ ಇಲ್ಲ ಅಂತ ತಲೆನೋವು, ಕೆಲಸ ಸಿಕ್ಕಿದ್ಮೇಲೆ ಇಂತಿಂಥ ತಲೆನೋವು. ಯಾರಿಗೆ ಬೇಕು ಎಣೆ ಬರ. ಏನು ಮಾಡೋಣ? ಮ್ಯಾನೇಜರ್ ಹಂಗೆಲ್ಲ ಆಡ್ತಾಯಿದ್ರೆ ತೆಗೆದು ಏನದೆಲ್ಲರೂ ಒದ್ದು ಏನಾಣ ಮಾಡಬೇಡ ಅನಿಸುತ್ತೆ. ಕಮಿಟ್ಮೆಂಟು, EMI, ಲೋನ್ಸು, ಫ್ಯಾಮಿಲಿ, ಏನೂ ಮಾಡೋಕ್ಕಾಗಲ್ಲ. ತಲೆ ತಗ್ಗಿಸ್ಕೊಂಡು ನಡಿಲೇಬೇಕು, ಆಪ್ಷನ್ ಇಲ್ಲ. ಬಂದಿದ್ದೀನಿ, ಸ್ವಲ್ಪ ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ
ಊಟ ಗೀಟ ಮಾಡಿ ಮಲ್ಕೋತೀನಿ. ಓಕೆ ಗಾಯ್ಸ್, ಬಾಯ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಸ್ಕೂಲು ಕಾಲೇಜ್ ಡೇಸಲ್ಲಿದ್ದರೆ ತುಂಬ ಎಂಜಾಯ್ ಮಾಡ್ಕೊಂಡಿರಿ. ಕೆಲಸ ಸಿಕ್ಕಿದ್ಮೇಲೆ ನಿಮ್ಮ ಕತೆ ಗೋವಿಂದ. ಶನಿವಾರ ಭಾನುವಾರಕ್ಕೋಸ್ಕರ ಅಮ್ಮ ಅಂತಿರ್ತೀರಿ ಅಷ್ಟೇ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಿಸ್ ಮಾಡ್ಕೋಬೇಡಿ ಪ್ಲೀಸ್. ಒಂದೊಂದು ಸಬ್ಸ್ಕ್ರೈಬರು ತುಂಬ ಇಂಪಾರ್ಟೆಂಟು. ಲೈಕ್ಸ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಅಷ್ಟೇ.